ಜೋಪಾನವಾಗಿ ಕರ್ಕೊಂಡು ಹೋಗು. ಆಮೇಲೆ ನಿಧಾನವಾಗಿ ಹೋಗು. ಸರಿ ರಾಜು, ನಿಧಾನವಾಗಿ ಜೋಪಾನವಾಗಿ ಕರ್ಕೊಂಡು ಹೋಗ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಬನ್ನಿ. ಅಣ್ಣ ಹೊರಡ್ತೀರಾ? ಹೋಗಿ ಇವಾಗ ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇರಿ, ನಾವು ನಿಮ್ಮ ಹಿಂದೆನೇ ಬರ್ತೇವೆ. ಸರಿ ಸೀದಾ, ನಾವಿನ್ನು ಹೊರಡ್ತೇವೆ. ನೀವು ಬೇಗ ಬಂದುಬಿಡಿ, ತಡ ಮಾಡ್ಕೊ ಬರಬೇಡಿ. ಇನ್ನು ಶಾಸ್ತ್ರಕ್ಕೆ ತಡ ಆದರೆ ಕಷ್ಟ. ನಡೀರಿ ಹತ್ಕೊಳ್ಳಿ, ಎಲ್ಲರೂ ಆಟೋನ ಹೊರಡೋಣ. ರಾಜು ಬೇಗ ಬಂದುಬಿಡಪ್ಪ, ತಡ ಮಾಡ್ಕೊ ಬರಬೇಡಿ. ಇನ್ನೂ ಟೆಂಪೋ ಬಂದಿಲ್ಲ ನೋಡು, ಅಲ್ಲೆಲ್ಲಾದರೂ ಬರ್ತಿದ್ದೀವೇನು, ಇಲ್ಲ ಅಂದರೆ ಬೇರೆ ಟೆಂಪೋನಾದರೂ ಮಾಡ್ಕೊ ಬನ್ನಿ. ಇನ್ನು ಶಾಸ್ತ್ರಕ್ಕೆ ತಡ ಆಗೋದು ಬೇಡ. ಸರಿ ದೊಡ್ಡಪ್ಪ, ನೀವು ಹೋಗಿ, ನಾವು ಬರ್ತೇವೆ. ಟೆಂಪೋ ಅದು ಬರಲಿಲ್ಲ ಅಂದರೆ ಬೇರೆ ಟೆಂಪೋನಾದರೂ ಮಾಡ್ಕೊ ಬರ್ತೇವೆ. ರವಿ ನಿಧಾನವಾಗಿ ನಡೆಯು, ನಾವು ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ಯಾವುದೇ ಅಡೆತಡೆಗಳಾಗಬಾರ್ದು. ಯಾವ ಕಡೆ ಹೋಗ್ಬೇಕಣ್ಣ? ರವಿ ಅಲ್ಲಿ ರೋಡ್ ಕಾಣಿಸ್ತಿದೆ ನೋಡು, ಅಲ್ಲಿಂದ ಸ್ವಲ್ಪ ಮುಂದೆ ತಗೋ, ಹಂಗೆ ನೇರವಾಗಿ ಹೋಗು. ರವಿ ಆ ಕಡೆಯಿಂದ ಮುಂದೆ ತಗೋ, ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ನೋಡು, ಅಲ್ಲಿಂದ ಸ್ವಲ್ಪ ಮುಂದೆ ಹೋಗು. ಹಾಂ ರವಿ, ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ನೋಡು ಎದುರುಗಡೆ, ಅಲ್ಲಿ ಒಬ್ರು ನಿಂತಿದ್ದಾರಲ್ಲ ನೋಡು, ಅದೇ ಮನೆ, ಅಲ್ಲೇ ನಿಲ್ಲಿಸು. ಇದೇ ಮನೆನಾ? ನಿಲ್ಲಿಸು ರವಿ, ಎಲ್ಲರೂ ಇಳೀರಿ. ಓಹ್, ಇವಾಗ ಬಂದ್ರಾ? ಬನ್ನಿ ಒಳಗಡೆ, ಬನ್ರವ ಮನೆ ಒಳಗಡೆ. ಮಾವ ಯಾಕೆ ತಡವಾಗಿ ಬಂದ್ರಿ? ಮನೇನ 7 ಗಂಟೆಗೆಲ್ಲ ಬಿಟ್ವಿ ನೋಡಿ. ಬರ್ತಾ ದಾರಿಲಿ ವೇಗವಾಗಿ ಬರೋದು ಒಳ್ಳೇದಲ್ಲ. ಇದು ಮೊದಲೇ ಶಾಸ್ತ್ರ ನೋಡಿ, ಯಾವುದೇ ಅಡೆತಡೆ ಹಾಕಬಾರ್ದಲ್ಲ, ಅದಕ್ಕೆ ವೇಗವಾಗಿ ಹೋಗಬೇಡ, ನಿಧಾನವಾಗಿ ನಡೆಯೋ, ಒಂದು 40ರಲ್ಲಿ ಅಂದ್ಬಿಟ್ಟು ನಿಧಾನವಾಗಿ ಕರ್ಕೊಬಂದೆ. ತಡವಾಗಿ ಬಂದ್ವಾ ಬಾವ? ಇಲ್ಲ ಕಣ್ ಬನ್ನಿ, ಸರಿ ಸಮಯಕ್ಕೆ ಬಂದಿದ್ದಾರೆ. ಈಗ ನೀವೇನೇನು ಶಾಸ್ತ್ರ ಸಾಮಾನು ತಂದಿದ್ದೀರೋ ಅದನ್ನೆಲ್ಲ ಆ ಮನೆಗೆ ತಗೊಂಡು ಹೋಗಿ ಜೋಡಿಸಿಡಿ ಹೋಗಿ. ರುಕ್ಕು ಬಾರೆ, ಎಲ್ಲರೂ ಬಂದಿದ್ದಾರೆ. ಬೀಗ್ರೆಲ್ಲ ಮನೆ ತೋರಿಸು ಬಾ, ಅವ್ರಿಗೆ ಶಾಸ್ತ್ರ ಸಾಮಾನೆಲ್ಲ ತಗೊಂಡು ಹೋಗಿ ಇಡ್ಲಿ. ಬಂದಿರಿ, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಒಳಗಡೆ, ನೀವು ತಂದಿರೋ ಶಾಸ್ತ್ರ ಸಾಮಾನೆಲ್ಲ ಆ ಮನೇಲಿ ಇಡಬೇಕು. ಬನ್ನಿ ಶಂಕರ, ಬಾರೋ, ಸಾಮಾನುಗಳನ್ನೆಲ್ಲ ತಗೊಂಡೋಗಿ ಸಾಕ್ಸು. ಸರಿ ದೊಡಮ್ಮ. ಅದಕ್ಕೆ ಚೆನ್ನಾಗಿದ್ದೀರಾ? ಗೌರಿ ಚೆನ್ನಾಗಿದ್ದಾಳ ಅತ್ತಿಗೆ? ಚಂದ್ರ ಎಲ್ಲಿ ಅತ್ತಿಗೆ? ಒಳಗಡೆನೇ ಇದ್ದಾನ? ಹ್ಞೂ ಸಾಕಿ, ಚೆನ್ನಾಗಿದ್ದೇನೆ. ನೀ ಚೆನ್ನಾಗಿದ್ದೀಯಾ? ಚಂದ್ರ ಪೇಟೆಗೆ ಹೋಗಿದ್ದಾನೆ, ಸ್ವಲ್ಪ ಸಾಮಾನ ಮರ್ತ್ಬಿಟ್ಟು ಬಂದಿದ್ರು, ಅದನ್ನ ತರೋದಕ್ಕೆ ಹೋಗಿದ್ದಾನೆ. ಅವನಿದ್ದಿದ್ರೆ ನಮ್ಮ ಅತ್ತೆ ಬಂದರು ಅಂದ್ಬಿಟ್ಟು ಓಡ್ ಬಂದಿರೋನು. ಸಾಕಿ, ಚಿನ್ನಿ ಹೇಗಿದ್ದಾಳೆ? ಬಂದಿಲ್ವಾ ಅವಳು? ಇಲ್ಲ ಅದಕ್ಕೆ, ಅವಳು ಪೇಟೆಯಲ್ಲಿ ಓದ್ತಾವಳೆ, ಬರಲಿಲ್ಲ ಅವಳು. ಬಿಡಿ, ಮದುವೆಗೆ ಬರ್ತಾಳಲ್ಲ. ಎಕ್ಸಾಮ್ ಇದೆಯಮ್ಮ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ಅತ್ತೆನೂ ಮಾವನು ಕೇಳಿದೆ ಅಂತೇಳಿ, ಹಾಗೆ ಗೌರಿ ಅಕ್ಕನೂ ಕೇಳಿದೆ ಅಂತೇಳಿ, ಚಂದ್ರನೂ ಕೇಳಿದೆ ಅಂತೇಳಿ ಅಂತ ಹೇಳಿದ್ಲು. ಅವಳು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬರ್ತಾಳೆ ಬಿಡಿ ಅದಕ್ಕೆ, ಅವಳೇನು ಈ ಮನೆ ನೋಡಿಲ್ವೇ, ಬರ್ತಾಳೆ ಬಿಡಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಶಾಸ್ತ್ರಕ್ಕೆ ಬರೋಕ್ಕಾಗಲಿಲ್ಲ ಅಷ್ಟೇ ಅವಳಿಗೆ, ಮದುವೆಗಂತೂ ಬಂದೇ ಬರ್ತಾಳೆ. ಸರಿ ಎಲ್ಲರೂ ನಡೀರಿ ಒಳಗಡೆ, ಇಲ್ಲೇ ಮಾತಾಡಿ ನಿಂತ್ಕೋಬೇಡಿ. ಶಾಸ್ತ್ರಕ್ಕೆಲ್ಲ ಬೇಗ ರೆಡಿ ಮಾಡ್ಕೋಬೇಕು, ತಡ ಆಗೋದು ಬೇಡ. ಇನ್ನು ಸಮಯಕ್ಕೆ ಸರಿಯಾಗಿ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ.